ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಲ್ಲಿ ಈಗೀಗ ಹೆಚ್ಚು ಡಿವೋರ್ಸ್ ಕೇಸ್ಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಈ ವರ್ಷದಲ್ಲಿ ನಡೆದಂತಹ ಬಿಗ್ ಬಾಸ್ ನ ಕಿರಿಕೀರ್ತಿ ಮತ್ತು ಬಿಗ್ ಬಾಸ್ ನ ಚಂದನ್ ಶೆಟ್ಟಿ ಹಾಗೆ ರಾಜ್ಕುಮಾರ್ ಫ್ಯಾಮಿಲಿಯ ಯುವರಾಜ್ ಕುಮಾರ್ ಸೇರಿ ಇನ್ನು ಹಲವಾರು ತಾರೆಗಳು ಈ ವರ್ಷದಲ್ಲಿ ತಮ್ಮ ವೈಯಕ್ತಿಕ ಕಾರಣಗಳಿಂದ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಡಿವೋರ್ಸ್ ತೆಗೆದುಕೊಂಡಂತಹ ಜೋಡಿಗಳು ಇನ್ನೊಬ್ಬರ ಜೊತೆ ಮದುವೆಯಾಗುವುದು ಹಿಂದಿನ ಕಾಲದ ಸರ್ವೇ ಸಾಮಾನ್ಯ ವಿಷಯ. ಅದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಮತ್ತೆ ಮದುವೆಯಾಗುವ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಮತ್ತು ಈಗಾಗಲೇ ಹುಡುಗಿ ಯಾರೆಂದು ಚರ್ಚೆ ಶುರುವಾಗಿದೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 5ರಲ್ಲಿ ಭಾಗವಹಿಸಿದ್ದ ಚಂದನ್ ಶೆಟ್ಟಿ ಅಲ್ಲಿ ನಿವೇದಿತಾ ಗೌಡ ಅವರನ್ನ ಮೀಟ್ ಆಗುತ್ತಾರೆ. ಆದರೆ ಅಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರು ಅವರೇ ಅಣ್ಣ ತಂಗಿ ಅಂದುಕೊಂಡು ಇಡೀ ಸೀಸನ್ ಅಣ್ಣ ತಂಗಿಯ ರೂಪದಲ್ಲಿಯೇ ಇರುತ್ತಾರೆ. ಆದರೆ ಸೀಸನ್ ಮುಗಿದು ಹೊರಗಡೆ ಬಂದ ಮೇಲೆ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ರೀಲ್ಸ್ ಮಾಡುವುದು ಮತ್ತು ಹೆಚ್ಚು ಕಾಲ ಮಾತನಾಡುವುದು ಮತ್ತು ಎಲ್ಲೇ ಹೋದರೂ ಒಟ್ಟಾಗಿ ಕಾಣಿಸಿಕೊಳ್ಳುವುದು, ಹೀಗೆ ಅವರ ನಡುವೆ ಅವರಿಗೆ ಅರಿವಿಲ್ಲದೆ ಪ್ರೀತಿ ಹುಟ್ಟಿ ನಂತರ ಮದುವೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ. ವೀಕ್ಷಕರೇ, 2 ರಿಂದ 3 ವರ್ಷಗಳ ಕಾಲ ಚೆನ್ನಾಗಿಯೇ ಇದ್ದ ಈ ಜೋಡಿಯು ನಂತರ ಕ್ಷುಲ್ಲಕ ಕಾರಣಗಳಿಂದ ಇಬ್ಬರು ಒಪ್ಪಂದದ ಮೇರೆಗೆ ಕಾನೂನು ರೀತಿಯಲ್ಲಿ ಡಿವೋರ್ಸ್ ಅನ್ನ ತೆಗೆದುಕೊಳ್ಳುತ್ತಾರೆ. ಇದರಿಂದ ಜೋಡಿ ಇದ್ದರೆ ಈ ತರ ಇರಬೇಕು ಎಂದು ಮಾತನಾಡಿದ ಜನಗಳಿಗೆ ದೊಡ್ಡದಾಗಿಯೇ ಶಾಕ್ ಅನ್ನ ಕೊಡುತ್ತಾರೆ. ವೀಕ್ಷಕರೇ, ಆದರೆ ಈಗ ಚಂದನ್ ಶೆಟ್ಟಿಯು ಮತ್ತೆ ಮದುವೆಯಾಗುತ್ತಾರೆ ಎಂದು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿಯಾಗಿದೆ ಮತ್ತು ಮತ್ತೆ ಮದುವೆಯಾಗುವುದು ಬಹುತೇಕ ಕನ್ಫರ್ಮ್ ಎನ್ನಲಾಗುತ್ತಿದೆ. ಹಾಗಾದರೆ ಹುಡುಗಿ ಯಾರೆಂಬ ಪ್ರಶ್ನೆಗೆ ಸ್ಯಾಂಡಲ್ವುಡ್ ನ ನಟಿ ಸಂಜನಾ ಆನಂದ್ ಅವರನ್ನ ಮದುವೆಯಾಗುತ್ತಾರೆ ಎನ್ನಲಾಗುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಂಜನಾ ಆನಂದ್ ಚಂದನ್ ಶೆಟ್ಟಿ ಎಲ್ಲೆಡೆ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಹೆಚ್ಚಾಗಿ ಒಂದೇ ಕಡೆ ಮೀಟ್ ಆಗುವುದು ಮತ್ತು ಹೆಚ್ಚು ಕಾಲ ಮಾತನಾಡುವುದು ನಡೆಯುತ್ತಿದೆ ಎಂದು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿಯಾಗಿದೆ. ಇದರಿಂದ ಈ ಜೋಡಿಗಳು ಮದುವೆಯಾಗುತ್ತಾರೆ ಎನ್ನುವ ಸುದ್ದಿ ಇನ್ನೂ ಹೆಚ್ಚಾಗಿದೆ. ವೀಕ್ಷಕರೇ, ಆದರೆ ಸಂಜನಾ ಆನಂದ್ ಅಥವಾ ಚಂದನ್ ಶೆಟ್ಟಿ ಈ ವಿಷಯ ಬಗ್ಗೆ ಯಾವುದೇ ರೀತಿಯ ಪೋಸ್ಟ್ ಅನ್ನು ಹಂಚಿಕೊಂಡಿಲ್ಲ ಮತ್ತು ಇದರ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ಆದ್ದರಿಂದ ಕೆಲವು ಅವರ ಅಭಿಮಾನಿಗಳಲ್ಲಿ ಗೊಂದಲಗಳು ಶುರುವಾಗಿದೆ. ನಿಜವಾಗಿಯೂ ಮದುವೆ ಆಗುತ್ತಾರೆಯೇ ಅಥವಾ ಇವೆಲ್ಲ ಸುಳ್ಳು ಸುದ್ದಿನ ಅಂತೆಲ್ಲ ಇಬ್ಬರ ಫ್ಯಾನ್ಸ್ ಗಳು ತಲೆ ಕೆಡಿಸಿಕೊಂಡಿದ್ದಾರೆ. ವೀಕ್ಷಕರೇ, ಸಂಜನಾ ಆನಂದ್ ಮತ್ತು ಚಂದನ್ ಶೆಟ್ಟಿ ಮದುವೆಯಾದರೆ ಹೇಗಿರುತ್ತೆ ಮತ್ತು ಈ ಜೋಡಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.